ಭದ್ರಾ ಜಲಾಶಯದಲ್ಲಿ ಪ್ರಸ್ತುತ 181 ಅಡಿ ನೀರು ಸಂಗ್ರಹವಾಗಿದ್ದು, ರೈತರು ಭತ್ತ ಬೆಳೆಯಲು ಸಸಿ ಮಡಿ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡಿದ್ದು, ಕೂಡಲೇ ಭದ್ರಾ ಜಲಾಶಯದಿಂದ ನಾಲೆಗೆ ನೀರು ಹರಿಸುವಂತೆ ರೈತ ಮುಖಂಡ ಕೊಳೇನಹಳ್ಳಿ ಸತೀಶ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2025-26ನೇ ಸಾಲಿನಲ್ಲಿ ಡಿಸ್ಟಿಲರಿ ಹಾಗೂ ಪಶು ಕುಕ್ಕುಟ ಆಹಾರ ಘಟಕಗಳಿಗೆ ಮೆಕ್ಕೆಜೋಳ ಖರೀದಿಸುವುದಾಗಿ ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು. ಅದೇ ರೀತಿ ದಾವಣಗೆರೆ ಜಿಲ್ಲೆಯ ಕುಕ್ಕುವಾಡ ಗ್ರಾಮದಲ್ಲಿರುವ ಸಕ್ಕರೆ ಕಂಪನಿಯನ್ನು ಧಾನ್ಯ ಆಧಾರಿತ ಎಥೆನಾಲ್ ಉತ್ಪಾದಿಸುವ ಡಿಸ್ಟಿಲರಿ ಎಂದು ಗುರುತಿಸಿ 729.50 ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಸುವುದಾಗಿ ಹೇಳಿದರಲ್ಲದೆ, ಕುಕ್ಕುವಾಡ ಕೃಷಿ ಪತ್ತಿನ ಸಹಕಾರ ಸಂಘದ ಮೂಲಕ ಖರೀದಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭಿಸುವುದಾಗಿ ರೈತರಿಗೆ ವಾಗ್ದಾನ ಮಾಡಿ 20 ದಿನ ಕಳೆದರೂ ಇಂದಿಗೂ ಖರೀದಿ ನೋಂದಣಿ ಪ್ರಕ್ರಿಯೆ ಆರಂಭವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂಸದರು ಲೋಕಸಭೆಯಲ್ಲಿ ಮೆಕ್ಕೆಜೋಳ ಬೆಲೆ ಕುಸಿತದಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದು, ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಕೇಂದ್ರ ತೆಗೆದು ಮೆಕ್ಕೆಜೋಳ ಖರೀದಿಸುವ ಮೂಲಕ ರೈತರ ನೆರವಿಗೆ ಧಾವಿಸಬೇಕೆಂದು ಆಗ್ರಹಿಸುತ್ತಾರೆ. ಆದರೆ ತಮ್ಮದೇ ಡಿಸ್ಟಿಲರಿಯಿಂದ ಮೆಕ್ಕೆಜೋಳ ಖರೀದಿಸುವುದರ ಬಗ್ಗೆ ಚಕಾರವೆತ್ತದ ಜಾಣ ಮೌನ ವಹಿಸಿದ್ದಾರೆಂದು ಕಿಡಿಕಾರಿದರು. ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಿದೆ. ಈ ತೋಟಗಳಿಗೆ ನೀರು ಬಿಟ್ಟು 1.5 ತಿಂಗಳಾಯ್ತು. ರೈತರು ಅದ್ರ ಬಗ್ಗೆ ಭಾಳಷ್ಟು ಬರ ಬಂದಾಗ ಬಡ್ದಾಡ್ತಾರಲ್ಲ, ಹಂಗೆ ನಮಗೆ ಸಫಿಷಿಯೆಂಟ್ ವಾಟರ್ ಇದ್ದಾಗಲೂ ಕೂಡ ರೈತರನ್ನ ಈ ರೀತಿ ಒಂದು ರೀತಿ ಶೋಷಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಹಿಂದೆಲ್ಲ ಆಮೇಲೆ ಭತ್ತದ ಬೀಜ ಚೆಲ್ಲಕ್ಕೆ ಎಲ್ಲರೂ ಭೂಮಿನ ಹದ ಮಾಡ್ಕೊಂಡು ಕಾಯ್ತಾ ಇದ್ದಾರೆ, ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಈ ಕೆಲವು ಕಡೆ ನೀರಿನ ಸೌಲಭ್ಯ ಇರ್ತಕ್ಕಂಥದ್ದು ಅಂದರೆ ಬೋರ್ವೆಲ್ ಇರ್ತಕ್ಕಂಥವ್ರು ಈಗಾಗಲೇ ಭತ್ತದ ಬೀಜವನ್ನು ಚೆಲ್ಲಿ ಸಸಿ ಮಡಿಯನ್ನು ಬೆಳೆಸ್ತಾ ಇದ್ದಾರೆ. ಈಗ ಈ ಥರ ಮಾಡಿ ಇವರು ಇನ್ನೂ ನೀರು ಬಿಡ್ತಕ್ಕಂಥ ನೀರಾವರಿ ಸಲಹಾ ಸಮಿತಿ ಸಭೆ ಸೇರ್ತಕ್ಕಂಥದ್ದು ಇನ್ನೊಂದು ವಹಿವಾಟು ಯಾವುದೂ ಗಮನ ಬರ್ತಾ ಇಲ್ಲ. ಜಿಲ್ಲಾಡಳಿತನೂ ಕೂಡ ಅದ್ರ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ. ನಮ್ಮ ಜಿಲ್ಲಾಡಳಿತ ಆಗಲಿ, ಜಿಲ್ಲಾ ಕೃಷಿ ನಿರ್ದೇಶಕರಾಗಲಿ, ತೋಟಗಾರಿಕೆ ನಿರ್ದೇಶಕರಾಗಲಿ ನಮ್ಮ ತೋಟದ ಬೆಳೆಗಳನ್ನು ಉಳಿಸ್ಕೋಬೇಕು ಅಂತಂದರೆ ತಕ್ಷಣ ನೀರು ಬಿಡಿಸ್ಬೇಕು ಅನ್ನೋ ಭಾವನೆ ಅವರಲ್ಲಿ ಇರಬೇಕು. ಯಾಕಂದರೆ ಅವರೆಲ್ಲರೂ ಕೂಡ ನೀರಾವರಿ ಸಲಹಾ ಸಮಿತಿ ಸದಸ್ಯರು. ಕೃಷಿ ನಿರ್ದೇಶಕರು ಕೂಡ ಕೃಷಿಗೂ ಹೊಲಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಇಲ್ಲಿ ಬರೀ ಆಫೀಸ್ ಕೆಲಸ, ಫೈಲ್ ನೋಡೋದೇ ಕೆಲಸ. ಅವ್ರನ್ನ ನೇಮಕ ಮಾಡಿರ್ತಕ್ಕಂಥದ್ದು ಕೃಷಿ ಹಿತಚಿಂತನೆ ಮಾಡ್ತಕ್ಕಂಥದ್ದು. ಅದ್ರ ಬಗ್ಗೆ ಯಾವುದೇ ಲಕ್ಷ್ಯ ಕೊಡ್ತಾ ಇಲ್ಲ. ಹಂಗಾಗಿ ನಮ್ಮ ಪಕ್ಷ ತಕ್ಷಣವೇ ಭದ್ರಾ ನೀರು ಹರಿಸ್ಬೇಕು ಅಂತಂದು ಒತ್ತಾಯವನ್ನು ಮಾಡ್ತದೆ. ಮೆಕ್ಕೆಜೋಳನ ನಮ್ಮ ಜಿಲ್ಲೆಯಲ್ಲಿ 1184.5 ಮೆಟ್ರಿಕ್ ಟನ್ನನ್ನು ಖರೀದಿ ಮಾಡಬೇಕು ಅಂತಂದು ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಅದರ ಆದೇಶದ ಪ್ರತಿನೂ ಕೂಡ ಹಾಕಿದ್ದೀನಿ. ಅದರಾಗೆ ದಾವಣಗೆರೆ ಕುಕ್ಕವಾಡ ಶುಗರ್ ಫ್ಯಾಕ್ಟ್ರಿ ಲಾಸ್ಟಿಗೆ ಐತಿ. ದಾವಣಗೆರೆ ಶುಗರ್ಗೆ 729.5 ಮೆಟ್ರಿಕ್ ಟನ್ ಖರೀದಿ ಮಾಡಬೇಕು. ಫೀಡ್ಸ್ ಇಂಡಿಯಾ ಚನ್ನಗಿರಿ ರೋಡ್ ದಾವಣಗೆರೆ ಅವರಿಂದ 25 ಮೆಟ್ರಿಕ್ ಟನ್ ಖರೀದಿ ಮಾಡಬೇಕು. ಆಮೇಲೆ ಮೆಸರ್ಸ್ ಪ್ರಗತಿ ಫೀಡ್ಸ್ ಆ್ಯಂಡ್ ಫರ್ಮ್ಸ್ ಅವರಿಂದ 50 ಮೆಟ್ರಿಕ್ ಟನ್ ಖರೀದಿ ಮಾಡಬೇಕು. ಆಮೇಲೆ ಶಕ್ತಿ ಹ್ಯಾಚರೀಸ್ ಆ್ಯಂಡ್ ಫೀಡ್ಸ್ ಹರಿಹರ ಅವರಿಂದ 30 ಮೆಟ್ರಿಕ್ ಟನ್ ಖರೀದಿ ಮಾಡಬೇಕು. ಆಮೇಲೆ ಸಂಜೀವಿನಿ ಕ್ಯಾಟಲ್ ಫೀಡ್ಸ್ ಅವರಿಂದ 350 ಮೆಟ್ರಿಕ್ ಟನ್ ಖರೀದಿ ಮಾಡಬೇಕು ಅಂತಂದು ರಾಜ್ಯ ಸರ್ಕಾರ ಆದೇಶ ಹೊಡೆದಿದೆ. ಆದೇಶ ಹೊರಡಿಸಿ ಭಾಳಷ್ಟು ದಿನಗಳಾಗಿದ್ದಾವೆ. ಆದರೂ ಕೂಡ ಇದ್ರ ಬಗ್ಗೆ ಜಿಲ್ಲಾಡಳಿತ ಸ್ವಲ್ಪನೂ ಕೂಡ ಕ್ರಮ ವಹಿಸಿಲ್ಲ. ಅವರು ಏನು ಕೆಲಸ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ಶುಗರ್ ಫ್ಯಾಕ್ಟ್ರಿಯರು ಆಮೇಲೆ ಇದಕ್ಕೆ ಅದು ಕಂಡೀಷನ್ ಏನು ಹೇಳಿದ್ದಾರೆ ಅಂದರೆ ಡಿಸ್ಟಿಲರೀಸು ಏನು ಶಾಮನೂರು SS ಗಣೇಶ್ರವರ ಒಡೆತನದ ಡಿಸ್ಟಿಲರೀಸ್ ಇದೆ, ಅವರಿಗೆ 729.5 ಮೆಟ್ರಿಕ್ ಟನ್ ಖರೀದಿ ಮಾಡಬೇಕು ಅಂತ ಹೇಳೈತಿ. ಅವರು ಅಡ್ವಾನ್ಸ್ ಆಗ 50% ಹಣನ ಕರ್ನಾಟಕ ರಾಜ್ಯ ಸಹಕಾರ ಮಂಡಲಕ್ಕೆ ಜಮಾ ಮಾಡಬೇಕು.